ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ರೂಪ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ತೋಟದಲ್ಲಿ ಎಳ್ನೀರನ್ನ ಕೊಟ್ಟಿದ್ವಿ. ಸೊ ಅದನ್ನು ನಾವು ಇವತ್ತು ಯಾವ ರೀತಿ ಕೊಟ್ಟಿದ್ದೀವಿ, ಎಷ್ಟು ರೂಪಾಯಿಗೆ ಕೊಟ್ಟಿದ್ದೀವಿ, ಹಾಗೆ ನಮ್ಮಲ್ಲಿ ತಗೊಳ್ಳುವಾಗ ರೇಟ್ ಎಷ್ಟಿದೆ, ಹಾಗೆ ಹೊರಗಡೆ ನಾವು ತೊಗೊತೀವಿ ಅಂದರೆ ಅದ್ರ ಬೆಲೆ ಎಷ್ಟಿದೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ನಮ್ಮ ತೋಟದಲ್ಲಿ ಎಳ್ನೀರನ್ನ ಕೆಡವಿದ್ದಾರೆ ಆಲ್ರೆಡಿ. ಈಗ ಗಾಡಿನಲ್ಲಿರೋದು ನಮ್ಮದಲ್ಲ, ಸೊ ನಾವು ಬೇರೆ ತೋಟದಲ್ಲಿ ಕೆಡ್ಕೊಂಡ್ಬಂದಿರೋದು. ಸೊ ಈ ಕೆಳಗಡೆ ಇಟ್ಟಿರೋದೆಲ್ಲ ನಮ್ಮ ತೋಟದಲ್ಲಿ, ಅಂದರೆ ತೋಟ ಅಂದರೆ ತುಂಬ ದೊಡ್ಡ ತೋಟ ಅಂತ ಏನಿಲ್ಲ, ಚಿಕ್ಕದೇ. ಒಂದು 35ರಿಂದ 40 ಗಿಡಗಳಿರೋವಂಥ ಒಂದು ಚಿಕ್ಕ ತೋಟ. ಆ ತೋಟದಲ್ಲೇ ಎಳ್ನೀರನ್ನ ಕೆಡವಿರೋದು ನೋಡ್ತಾ ಇರ್ಬೋದು. ತುಂಬ ದೊಡ್ಡ ಮರಗಳೇನಲ್ಲ, ಈಗ ಫಸಲು ಕೊಡೋಕ್ಕೆ ಸ್ಟಾರ್ಟ್ ಆಗಿರೋವಂಥ ಮರಗಳು ಇವು. ಸೊ ಇವರಲ್ಲೇ ನಮ್ಮ ಒಂದು 500ರಿಂದ 600 ಒಂದು ತೆಂಗಿನ ಎಳ್ನೀರುಗಳು ಸಿಕ್ಕಿದ್ದಾವೆ. ಸೊ ನೋಡ್ತಾ ಇರ್ಬೋದು ಎಷ್ಟು ಗಾತ್ರವಿದ್ದಾವೆ ಅಂತ. ಇದು ನಮ್ಮ ಹತ್ರ ತಗೊಬೇಕಾದ್ರೆ 26-27 ರೂಪಾಯಿನಲ್ಲೆಲ್ಲ ತಗೊತಾರೆ. ಬಟ್ ಇದೇ ಎಳ್ನೀರನ್ನ ನಾವು ಹೊರಗಡೆ ತಗೊತೀವಿ, ಹಾಸನ್, ಬೆಂಗಳೂರು ಈ ಸೈಡ್ನಲ್ಲಿ ತಗೊತೀವಿ. ಒಂದು ಎಳ್ನೀರಿನ ಬೆಲೆ ಅಂದರೆ 50 ರೂಪಾಯಿ ಅಂತೂ ಫಿಕ್ಸೆಡ್ ರೇಟ್ ಇದ್ದೇ ಇರುತ್ತೆ. ಸೊ ಬಟ್ ನಮ್ಮ ರೈತರು ಎಷ್ಟು ಕಷ್ಟಪಟ್ಟು ಬೆಳೆದಿರ್ತಾರಲ್ಲ, ವರ್ಷಾನುಗಂಟ್ಲೆ ಗಿಡನ ನೆಟ್ಟು ಅದಕ್ಕೆ ನೀರು ಹಾಕಿ ಗೊಬ್ಬರ ಹಾಕಿ ಅದನ್ನು ಮೇಲ್ಗಡೆ ತಂದು ಫಸಲು ಕೊಡೋಷ್ಟರಲ್ಲಿ ಅದ್ರ ಶ್ರಮ ನಾನು ನೋಡಿರೋ ಮಟ್ಟಿಗೆ ನಮ್ಮ ಅಪ್ಪಾಜಿಯವರು ಬೆಳೆಯುವಂಥ ಟೈಮ್ನಲ್ಲಿ ಅದಕ್ಕೆ ತುಂಬ ಇದರಿಂದ ನೋಡ್ಕೊಬೇಕು. ಸ್ವಲ್ಪ ಅದೇನಾದರೂ ಸುಳಿ ಹೋಯ್ತು ಅಂದರೆ ಗಿಡ ಸುಮ್ಮನೆ 150-200 ರೂಪಾಯಿ ಕೊಟ್ಟು ಗಿಡ ನೆಟ್ಟಿರ್ತೀವಿ. ಅದು ನೆಟ್ಟು ಫಸಲು ಕೊಡೋವಂಥ ಟೈಮ್ನಲ್ಲಿ ಬಂದಾಗಲೂ ಕೂಡ ಒಂದೊಂದು ಏನಾಗುತ್ತೆ ಅಂದರೆ ಸುಳಿ ಹೋಗುತ್ತೆ. ಅದು ಸುಳಿ ಹೋಯ್ತು ಅಂದರೆ ಫಸಲು ಕೊಡಲ್ಲ ಸುಮ್ಮನೆ ಮರ. ಈ ಏನಂದರೆ ಈ ಬಂಜೆ ಅಂತ ಹೇಳ್ತಾರಲ್ವ. ಸೊ ಯಾವ ಥರ ಅಂದರೆ ಈಗ ಹಸುಗಳಿರುತ್ತೆ, ಹಸುಗಳು ಕರು ಹಾಕಲಿಲ್ಲ, ಗರ್ಭ ಧರಿಸಲಿಲ್ಲ ಅಂದರೆ ಅದನ್ನು ಗೊಡ್ಡು ಅಂತ ಹೇಳ್ತಾರಲ್ವ. ಸೊ ಆ ಥರ ಈ ತೆಂಗಿನ ಮರಗಳು ಕೂಡ ಹಾಗೇನೆ, ಮರ ಇರುತ್ತೆ ಬಟ್ ಅದರಲ್ಲಿ ತೆಂಗಿನಕಾಯಿ ಆಗಲಿ ಎಳ್ನೀರಾಗಲಿ ಬಿಡೋಕ್ಕೆ ಸಾಧ್ಯ ಇಲ್ಲ, ಬರೀ ಮರ ಥರ ನಿಂತಿರುತ್ತೆ ಆ ಥರ. ಸೊ ಅದು ಹಿಡ್ಕೊಂಡು ವೇಸ್ಟ್ ಅಲ್ಲ, ಹಾಗಾಗಿ ಆ ಥರ ಆಗಬಾರ್ದಲ್ವ. ಅದಕ್ಕೋಸ್ಕರ ಅದನ್ನು ನೆಟ್ಟದ್ರಿಂದ ಅದು ಫಸಲು ಕೊಡೋ ತನಕನೂ ಎಷ್ಟು ನಿಗಾ ವಹಿಸಿ ಅದನ್ನು ಕಾಪಾಡ್ಕೊತೀವಿ ಅಂದರೆ ಅಷ್ಟು ಕಾಪಾಡ್ಕೊತೀವಿ. ಬಟ್ ಇಲ್ಲಿ ನಮ್ಮ ರೈತರ ಹತ್ರ ನಾವು ಎಳ್ನೀರನ್ನ ತೊಗೊಬೇಕಾದ್ರೆ ಅದ್ರ ಬೆಲೆ ಮಾತ್ರ ತುಂಬಾ ಕಡಿಮೆ. ಇದು ಬೇಸಿಗೆ ಕಾಲ ಆಗಿದ್ರೂ ಕೂಡ ನಮ್ಮಲ್ಲಿ ತಗೊಳ್ಳೋ ಅಷ್ಟರಲ್ಲಿ ಅವರು 26 ರೂಪಾಯಿ 27 ರೂಪಾಯಿನಲ್ಲಿ ತಗೊಂಡಿದ್ರು. ಒಂದು ಎಳ್ನೀರಿಗೆ 27 ರೂಪಾಯಿನಲ್ಲಿ ಅಂದರೆ ನಮ್ಮ ಬಳಿ ಈಗ 700ರಿಂದ 800 ತೆಂಗಿನ ಎಳ್ನೀರನ್ನ ತಗೊಂಡಿದ್ದಾರೆ. ಸೊ ಅದಕ್ಕೆ 20,000 ರೂಪಾಯಿ ಆಗಿದೆ, ಜಸ್ಟ್ 20,000 ರೂಪಾಯಿ ಆಗಿದೆ ಅಷ್ಟೇ. 800 ತೆಂಗಿನ ಎಳ್ನೀರಿನಿಂದ ಅದರಲ್ಲಿ 100ಕ್ಕೆ 5 ಲಾಭ ಅಂತ ತೆಗಿತಾರೆ. ಅಂದರೆ 100ರಲ್ಲಿ 5 ಎಳ್ನೀರನ್ನ ಲೆಸ್ ಮಾಡ್ತಾರೆ, ಬರೀ 95 ಅಷ್ಟೇ ಲೆಕ್ಕಕ್ಕೆ ಇಟ್ಕೊತಾರೆ. ಸೊ ಆ ಥರ ನಮ್ಮಲ್ಲಿ 800 ಎಳ್ನೀರುಗಳಿದ್ದು ಅದರಲ್ಲಿ 5 ಹಂಗೆ ನಮ್ಮಲ್ಲಿ 40 ಎಳ್ನೀರುಗಳನ್ನ ತೆಗೆದು ಉಳಿದಂಥ 750-760 ಎಳ್ನೀರುಗಳಿಗೆ ಬೆಲೆ ಬಂದು 20,500 ರೂಪಾಯಿ ಆಗಿದೆ. ಸೊ ಇವತ್ತಿನ ದಿನ ನಾವು ಎಳ್ನೀರನ್ನ ಕೊಡ್ತಾ ಇದ್ದಂಥ ಟೈಮ್ನಲ್ಲಿ ನಾವು ನೋಡ್ತಾ ಇರ್ಬೋದು ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಅಂತ. ಅಂದರೆ ಗೊನೆ ಸಮೇತ ಕುಯ್ತಾರೆ, ಅಂದರೆ ತೆಂಗಿನ ಮರಗಳಲ್ಲಿ ಗೊನೆ ಸಮೇತ ಕುಯ್ತಾರೆ. ಅದರಿಂದ ಜಾಸ್ತಿ ಎಳ್ನೀರನ್ನ ಕೊಡೋದ್ರಿಂದ ಮರಗಳಿಗೂ ಎಫೆಕ್ಟ್ ಆಗುತ್ತೆ. ಹಾಗೆಯೇ ಈ ತೆಂಗಿನ ಇದೇನಿರುತ್ತೆ ಹೊಂಬಾಳೆ ಥರ ಇರುತ್ತಲ್ವ, ಆ ಕೊನೆ ಸಮೇತ ಕುಯ್ಯೋದ್ರಿಂದ ಮುಂದೆ ಫಸಲು ಬಿಡೋದು ಸ್ವಲ್ಪ ಕಡಿಮೆ ಆಗುತ್ತೆ. ಎಳ್ನೀರುಗಳು ಆದಷ್ಟು ಕಡಿಮೆ ಮಾಡಿ ಎಳ್ನೀರನ್ನ ಕೊಡೋದು. ಬಟ್ ಎಳ್ನೀರನ್ನ ಕೊಡಲಿಲ್ಲ ಅಂದರೆ ಈ ರೈತರು ಜೀವನ ಸ್ವಲ್ಪ ಕಷ್ಟ ಆಗುತ್ತಲ್ವ. ಸೊ ನಾವು ಯಾವಾಗಲೂ ಜಾಸ್ತಿ ಕೊಡಲ್ಲ, ಎಳ್ನೀರನ್ನ ಕೊಡಬೇಕಾದ್ರೇ ಯೋಚನೆ ಮಾಡ್ತೀವಿ. ಈಗೇನಾದರೂ ಈ ಥರ ಕೊನೆಗಳನ್ನ ಕೊಯ್ದರೆ ನೆಕ್ಸ್ಟು ಅದನ್ನು ಫಸಲು ಬಿಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಆಮೇಲೆ ಕಡಿಮೆ ಆಗುತ್ತೆ ಅದು ಫಸಲು ಕೂಡ ಅಂತ ಹೇಳಿ ನಾವು ಜಾಸ್ತಿ ಎಳ್ನೀರನ್ನ ಕೊಡಲ್ಲ. ಏನಿದ್ರು ತೆಂಗಿನಕಾಯಿಗಳನ್ನೇ ಮಾಡೋದು. ಒಂದು ಸಲ ನಾವು ಎಳ್ನೀರನ್ನ ಕೊಟ್ವಿ ಅಂದ ನಂತರ ನಾವೇನು ಮಾಡಬೇಕು ಅಂದರೆ ತೆಂಗಿನ ಗಿಡ ಏನಿರುತ್ತೆ ಅದ್ರ ಸುತ್ತ ಮಣ್ಣನ್ನು ನೀಟಾಗಿ ಕೊಟ್ಟು ನಂತರ ಒಂದು ಹರಳುಪ್ಪು ಬರುತ್ತಲ್ವ, ಸೊ ಅದು ಹಾಕಿ ಒಂದೊಂದು ಗಿಡಕ್ಕೆ ಅರ್ಧ ಪ್ಯಾಕೆಟು ಹಾಕಿ ನೀರನ್ನ ಚೆನ್ನಾಗಿ ಕೊಡಬೇಕು. ಆ ನಂತರನೇ ಅದು ನೆಕ್ಸ್ಟು ಫಸಲಿಗೆ, ಅಂದರೆ ನೆಕ್ಸ್ಟು ಎಳ್ನೀರು ಕೊಯ್ಲು ಕೊಡ್ತೀವಿ ಅಂದಾಗ ಚೆನ್ನಾಗಿ ಫಸಲು ಬಂದಿರುತ್ತೆ. ಸೊ ನಾವೇನು ಮಾಡ್ತೀವಿ ಅಂದರೆ ಒಂದು ಸಲನೇ ಎಳ್ನೀರು ಕೊಟ್ಟ ನಂತರ ಅದಕ್ಕೆ ಸರಿಯಾಗಿ ನೀರು ಕೊಡಲ್ಲ, ಏನಿಲ್ಲ. ಅದೇನಾಗುತ್ತೆ ಅಂದರೆ ರೆಂಬೆ ಕೊಂಬೆಯನ್ನೆಲ್ಲ ಕಡ್ದಂಗೆ ಆಗುತ್ತಲ್ವ. ಸೊ ನೆಕ್ಸ್ಟ್ ಫಸಲಿಗೆ ಸ್ವಲ್ಪ ಕಡಿಮೆನೇ ಫಸಲು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಹಾಗಾಗಿ ನಾವು ಆ ರೀತಿ ತಪ್ಪು ಮಾಡಬಾರ್ದು. ಒಂದು ಸಲ ಎಳ್ನೀರು ಅಥವಾ ತೆಂಗಿನಕಾಯಿನ ಕೊಯ್ಸಿದ್ವಿ ಅಂದಮೇಲೆ ನಂತರ ಗಿಡ ಸುತ್ತ ಅಂದರೆ ತೆಂಗಿನ ಗಿಡ ಇರುತ್ತಲ್ವ ಅದ್ರ ಸುತ್ತ ನೀಟಾಗಿ ಮಣ್ಣೆಲ್ಲ ಕೊಟ್ಟು ನಂತರ ಅದಕ್ಕೆ ಹರಳುಪ್ಪು ಸ್ವಲ್ಪ ಗೊಬ್ಬರ ಎಲ್ಲನೂ ಹಾಕಿ, ನಾಟಿ ಗೊಬ್ಬರನೇ ಹಾಕಿ, ದಯವಿಟ್ಟು ಹೊರಗಡೆಯಿಂದ ತನ್ನ ಗೊಬ್ಬರ ಹಾಕೋದಕ್ಕಿಂತ ನಾಟಿ ಗೊಬ್ಬರ ಈ ತಿಪ್ಪೆನಲ್ಲೇ ಬೆಳೆಸ್ತೀವಲ್ವ, ಕಸ
ಸಾವಯವದಿಂದ ಮಾಡಿದಂಥ ಗೊಬ್ಬರ. ಸೊ ಆ ಗೊಬ್ಬರ ಹಾಕಿ ನೀರನ್ನು ಚೆನ್ನಾಗಿ ಕೊಡಬೇಕು. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಫಸಲು ಬಿಡುತ್ತೆ. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲ ಒಂದು ಮೀಡಿಯಮ್ ಸೈಜ್ಗೆ, ದಪ್ಪ ಇರುವಂಥ ಸೈಜ್ಗೆ ತೆಂಗಿನಕಾಯಿಗಳನ್ನೇ ಎಳ್ನೀರುಗಳನ್ನೇ ಕೆಡ್ಕೊಂಡಿದ್ದಾರೆ. ಸಣ್ಣ ಸೈಜನ್ನೆಲ್ಲ ಲೆಕ್ಕಕ್ಕೆ ಇಟ್ಕೊತಾ ಇಲ್ಲ. ಇಲ್ಲಿ ಒಂದು ಮರದಲ್ಲಿ ಫುಲ್ಲು ಸಣ್ಣ ಕಾಯಿ ಇದೆ, ಅಂದರೆ ತೆಂಗಿನ ಎಳ್ನೀರನ್ನ ಬಿಟ್ಟಿದ್ದಾವೆ. ಸೊ ಒಂದು ಕೂಡ ಅವನ್ನ ತಗೊಳ್ಳಿಲ್ಲ ಅವರು. ಬಟ್ ದಪ್ಪ ದಪ್ಪ ಇರೋದನ್ನ ಮೇಲ್ಗಡೆ ದಪ್ಪ ಇರುತ್ತೆ, ಒಳಗಡೆ ಬುಲ್ಡೆ ಮಾತ್ರ ಚಿಕ್ಕದಿರುತ್ತೆ. ನೋಡಲಿಕ್ಕೆ ಹೊರಗಡೆ ದಪ್ಪ ಇದ್ದರೆ ಮಾತ್ರ ಸಾಕು ಅಂತ ಅವರು ಅದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ. ಹಂಗಾಗಿ ಅದು ನಾವೇ ಮನೆಯಲ್ಲಿ ಕುಡಿಲಿಕ್ಕಾಗುತ್ತೆ ಅಂತ ನಾವು ಅದೊಂದು ಗೊನೆ ಏನಿತ್ತು ಅದನ್ನು ನಾವೇ ಮಡಿಕೊಂಡ್ವಿ. ಉಳಿದಂಥ ಎಳ್ನೀರನ್ನ ನಾವು 700 ಇಲ್ಲೇ ಇಲ್ಲ, ಇನ್ನೊಂದು ಕಡೆ ಇನ್ನೊಂದು ತೋಟ ಇದೆ. ಸೊ ಅಲ್ಲಿದು ಮತ್ತು ಇಲ್ಲಿದು ಎರಡೂ ಕೌಂಟಿಂಗ್ನಲ್ಲಿ ನೋಡಿದಾಗ 700ರಿಂದ 800 ಎಳ್ನೀರುಗಳು ಬಂದಿದ್ದಾವೆ. ಇಲ್ಲಿ ಬರೀ 450ರಿಂದ 500 ಒಳಗಡೆ ಇದೆ ಎಳ್ನೀರು. ಎಲ್ಲ ಇಲ್ಲ, ಒಟ್ಟಿಗೆ 800 ಇಲ್ಲ. ಬೇರೆ ತೋಟದಲ್ಲೂ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು, ಈ ಎಳ್ನೀರುಗಳನ್ನ ನಾವು ಹೊರಗಡೆ ತಗೊತೀವಿ ಅಂದರೆ, ಒಂದು ತೆಂಗಿನ ಎಳ್ನೀರು ಏನಿರುತ್ತೆ ಆ ಎಳ್ನೀರನ್ನ ನೀವು ಕೌಂಟ್ ಮಾಡಿ, ಹೊರಗಡೆ ನೀವು ತಗೊಳ್ಳೋದೇ ಆದರೂ ಎಷ್ಟು ಲೆಕ್ಕ ಇರುತ್ತೆ, ಮತ್ತು ನಮ್ಮ ರೈತರಲ್ಲಿ ತಗೊಳ್ಳುವಾಗ ಎಷ್ಟೊಂದು ತಗೋತಾರೆ ಅಂತ. ಬಟ್ ಎಷ್ಟೇ ಲಾಸ್ ಆದರೂ ಕೂಡ ರೈತ ತಾನು ಬೆಳೆದಂಥ ಬೆಳೆನ ಮಾರಿದ್ದೇ ತಾನೇ ಜೀವನ ಮಾಡಬೇಕು. ತಾನು ಬೆಳೆದಂಥದ್ದನ್ನು ತಾನೇ ತಿಂದು ಖಾಲಿ ಅಂತೂ ಮಾಡೋಕ್ಕಾಗಲ್ಲ. ಸೊ ಅದನ್ನು ಮಾರಿ ಬೇರೆಯವ್ರಿಗೂ ಕೊಟ್ಟು ಅದರಿಂದ ಬಂದಂಥ ಹಣದಲ್ಲಿಂದ ಕೂಡ ನಾವು ಜೀವನ ಮಾಡಬೇಕಲ್ವ. ಹಾಗಾಗಿ ನಾವು ಕೊಡಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಹಾಗೆಯೇ ಕೊಟ್ವಿ ಕೂಡ. ನಂತರ ಏನಂದರೆ, ಈ ಒಳಗಡೆ ಬುಲ್ಡೆ ಚಿಕ್ಕದಾದರೂ ಮೇಲ್ಗಡೆ ದಪ್ಪ ಕಾಣಬೇಕು. ಸೊ ಮೇಲ್ಗಡೆ ಚಿಕ್ಕದಿದ್ದು ಒಳಗಡೆ ಎಳ್ನೀರು ತುಂಬ ಇರುತ್ತೆ ಕೆಲವೊಂದು ಕಡೆ. ಬಟ್ ಇಲ್ಲೇನಂದರೆ ದಪ್ಪ ಸೈಜ್ನ ಮಾತ್ರ ಹಾರಿಸ್ಕೊಟ್ಟಿದ್ದಾರೆ, ಸಣ್ಣವೇನೋ ಹಾರಿಸ್ಕೊಳ್ತಾ ಇಲ್ಲ. ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ನಾವು ಕೊಟ್ಟು 2 ದಿನ 2 ಡೇಸ್ 3 ಡೇಸ್ನಲ್ಲೇ 30 ರೂಪಾಯಿ 32 ರೂಪಾಯಿ ಕೂಡ ದಾಟಿತ್ತು. ಬಟ್ ನಮಗೆ ಅವಾಗ ಅನ್ನಿಸ್ತಾ ಇತ್ತು, ಸೊ 2 ದಿನ ಲೇಟ್ ಮಾಡಿದರೆ ಅಷ್ಟು ದುಡ್ಡು ಸಿಗ್ತಾಯಿತ್ತು ಅಂತ. ಬಟ್ ನಮ್ಮ ಅರ್ಜೆನ್ಸಿಗೆ ಬೇಕಾದಂಥ ಸಮಯ ಇರೋದ್ರಿಂದ ನಾವು ಆವತ್ತಿನ ದಿನ ಕೊಡಲೇಬೇಕಾದಂಥ ಪರಿಸ್ಥಿತಿ ಇತ್ತು. ಹಾಗಾಗಿ ಕೊಟ್ಬಿಟ್ವಿ. ಕೊಟ್ಟು 2 ದಿನ ನಂತರ ಯೋಚನೆ ಮಾಡಿದ್ವಿ, ಅದು ರೇಟ್ ದಿನೇ 2 ರೂಪಾಯಿ 3 ರೂಪಾಯಿ. ಇವಾಗ ಪ್ರೆಸೆಂಟ್ 40 ರೂಪಾಯಿ ಇದೆ. ರೈತರ ಹತ್ರ ಪಡ್ಕೊಳ್ತಾ ಇರೋವಂಥ ಎಳ್ನೀರು ಪ್ರೆಸೆಂಟ್ ಇವತ್ತಿನ ದಿನ 40 ರೂಪಾಯಿಗೆ ತಗೊತಾ ಇದ್ದಾರೆ. ಬಟ್ ಎಷ್ಟು ಡಿಫ್ರೆನ್ಸ್ ಅಲ್ಲ. ಹಾಫ್ ಆ್ಯಂಡ್ ಹಾಫ್ ಅಂದರೆ 27 ರೂಪಾಯಿ ಅಂದರೆ 40 ರೂಪಾಯಿ, ಅದರ ಅರ್ಧ ಭಾಗದಷ್ಟಕ್ಕೆ ರೇಟಿಗೆ ನಾವು ಕೊಟ್ಟಿದ್ದೀವಿ. ಸೊ ನಿಮ್ಮ ಕಡೆ ಯಾವ ರೀತಿ ಕೊಡ್ತೀರಾ, ಹಾಗೆ ನಿಮ್ಮ ಕಡೆ ಎಳ್ನೀರಿನ ಬೆಲೆ ಯಾವ ರೀತಿ ಇದೆ, ಹಾಗೆ ನೀವು ಬೆಳೆದಂಥ ಎಳ್ನೀರನ್ನ ಯಾವ ರೀತಿ ಕುಯ್ಕೊಂಡು ತಗೊಂಡು ಹೋಗ್ತಾರೆ, ನೀವು ಕುಯ್ದ ನಂತರ ಯಾವ ರೀತಿ ಅದನ್ನು ಪೋಷಣೆ ಮಾಡ್ತೀರಾ, ತೆಂಗಿನ ಗಿಡಗಳನ್ನ ಮರಗಳನ್ನ ಯಾವ ರೀತಿ ಪೋಷಣೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನನಗೆ ವಿಡಿಯೋದ ಮೂಲಕ ಅಥವಾ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ನಾನು ಚಿಕ್ಕ ವಿಡಿಯೋ ಆಗಿತ್ತು ಬಟ್ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಿತ್ತು, ಯಾವ ರೀತಿ ಕೊಡ್ತಾರೆ ನಮ್ಮ ಕಡೆ, ಯಾವ ರೇಟಿಗೆ ಕೊಡ್ತಾರೆ, ನಾವು ಯಾವ ರೀತಿ ಕೊಡ್ತೀವಿ, ಕೊಯ್ಲು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ನಾನು ಒಂದು ಚಿಕ್ಕ ವಿಡಿಯೋದಲ್ಲಿ ತೋರಿಸ್ಬೇಕು ಅಂತ ಇತ್ತು. ಅದಕ್ಕೋಸ್ಕರ ತೋರಿಸಿದ್ದೀನಿ ನಮ್ಮ ಕಡೆ ಯಾವ ರೀತಿ ಮಾಡ್ತಾರೆ ಅಂತ. ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಎಳ್ನೀರನ್ನ ಕೊಡ್ತೀರಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಹೈಪ್ ಆಪ್ಷನ್ನು ಕೂಡ ಕ್ಲಿಕ್ ಮಾಡಿ. ನೀವು ಮಾಡುವಂಥ ಒಂದು ಹೈಪಿಂದ ನನಗೆ ಮೋಟಿವೇಶನ್ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋಗೆ ನಾನು ಮೋಟಿವ್ ಆಗಿ ವಿಡಿಯೋ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.